ಸ್ನೇಹಿತರೆ ನಮಸ್ಕಾರ. ನಾನು ಅಶೋಕ್ ದಾವಣಗೆರೆ. ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ಈ ವರ್ಷದ ಮೋಸ್ಟ್ ಅವೈಟೆಡ್ ಸಿನಿಮಾ 45 ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಈ ಟ್ರೈಲರ್ಗಾಗಿ ಎಲ್ಲ ಕನ್ನಡ ಸಿನಿ ಪ್ರೇಕ್ಷಕರು, ಅದರಲ್ಲೂ ವಿಶೇಷವಾಗಿ ಕರುನಾಡ ಕಿಂಗ್ ಶಿವರಾಜ್ ಕುಮಾರ್ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು. ಎಸ್, ಆ ದಿನ ಬಂದ್ಬಿಡ್ತು. ಟ್ರೈಲರ್ ರಿಲೀಸ್ ಆಗೋಗಿದೆ. ಸೊ ಸಿನಿಮಾ ರಿಲೀಸ್ಗೆ ಇನ್ನು 9 ದಿನ ಇದೆ. ಸೊ ಟ್ರೈಲರ್ ಹೇಗಿದೆ, ಇದೆಲ್ಲದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಇದು ರಿವ್ಯೂ ಅಲ್ಲ, ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯನ ನಿಮ್ಮ ಮುಂದೆ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನ. ನೀವಿನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಮಿಸ್ ಮಾಡದೆ ಒತ್ತಿ. ಸೊ ಲೆಟ್ಸ್ ಇನ್ 45. ಎಸ್, ಅಫ್ಕೋರ್ಸ್ ಟೈಟಲ್ಲೇ ಒಂದು ವಿಭಿನ್ನವಾಗಿದೆ. ಜೊತೆಗೆ ಸ್ಟಾರ್ ಕಾಸ್ಟ್ ಕರುನಾಡ ಕಿಂಗ್ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ, ಜೊತೆಗೆ ಆಡ್ ಆನ್ ಆಗಿರೋರು ರಾಜ್ ಬಿ ಶೆಟ್ಟಿ. ಸೊ ಈ ಟ್ರಯೋ ಕಾಂಬಿನೇಷನ್ ನ ಸಿನಿಮಾ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರ ನಿರ್ದೇಶನದ ಚೊಚ್ಚಲ ಸಿನಿಮಾ. ಅವರು ಡೈರೆಕ್ಟರ್ ಆಗಿ ಡೆಬ್ಯೂ ಮಾಡ್ತಾ ಇದ್ದಾರೆ ಈ ಸಿನಿಮಾ ಮೂಲಕ. ಸೊ 45 ಸಿನಿಮಾದ ಟ್ರೈಲರ್ 2 ನಿಮಿಷ 25 ಸೆಕೆಂಡ್ ಇದೆ. ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಅಂದಾಗ ಒಂದು ನಿರೀಕ್ಷೆ ಸಹಜವಾಗಿಯೇ ಇರುತ್ತೆ. ಆ ವಿಚಾರದಲ್ಲಿ ಮೊದಲ ಕ್ರೆಡಿಟ್ ಅನ್ನು ನಾನು ಅರ್ಜುನ್ ಜನ್ಯ ಅವರಿಗೆ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಇಬ್ಬರು ದೊಡ್ಡ ಸ್ಟಾರ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡುವಾಗ ಮತ್ತು ಒಂದು ದೊಡ್ಡ ಕ್ಯಾನ್ವಾಸ್ ನಲ್ಲಿ ದೊಡ್ಡ ಬಜೆಟ್ ನಲ್ಲಿ ಸಿನಿಮಾ ಮಾಡುವಾಗ ಅದನ್ನ ಪ್ರೆಸೆಂಟ್ ಮಾಡೋದು ಬಹಳ ದೊಡ್ಡ ಸವಾಲಿನ ಕೆಲಸ ಆಗಿರುತ್ತೆ. ಮೊದಲ ಸಿನಿಮಾ ಆದ್ರೂ ಕೂಡ ಆ ನಿಟ್ಟಿನಲ್ಲಿ ಅವರು ಮಾಡಿರುವ ಪ್ರಯತ್ನ ಇದೆಯಲ್ಲ, ಅದು ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು, ಅವರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಸಿನಿಮಾ ನೋಡಿದ ಮೇಲೆ ಅದರ ರಿವ್ಯೂ ಮಾಡೋಣ. ಇನ್ನು ಬಹಳ ಪ್ರಮುಖವಾಗಿ ಇದರ ಕತೆ ಏನಿರಬಹುದು ಅಂತ ನಾವು ಊಹೆ ಮಾಡಿದ್ರೆ, ಟ್ರೈಲರ್ನ ಆರಂಭದಲ್ಲೇ ಬರುತ್ತೆ. ಅಲ್ಲಿ ಸಮಾಧಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹುಟ್ಟಿರೋ ದಿನಾಂಕ ಡ್ಯಾಶ್, ಸಾಯೋ ದಿನಾಂಕ ಬರ್ದಿರುತ್ತೆ. ಆ ಮಧ್ಯದಲ್ಲಿರೋ ಡ್ಯಾಶೇ ಜೀವನ. ಈ ಒಂದು ಕಾನ್ಸೆಪ್ಟ್ ಅನ್ನ ಕೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಉಪೇಂದ್ರ ಅವರ ಸಿನಿಮಾಗಳ ಕಾನ್ಸೆಪ್ಟೇ ಇಲ್ಲೆಲ್ಲಾದ್ರೂ ಕಾಣಿಸ್ತಾ ಇದೆಯಾ ಅಂತ ಅನ್ಸುತ್ತೆ. ಅದೇ ಸಿನಿಮಾದ ಕಥೆ ಇಲ್ಲಿ. ಸೊ ಇಲ್ಲಿ ಕ್ಯಾರೆಕ್ಟರ್ಗಳನ್ನ ಹೇಗೆ ರೆಪ್ರೆಸೆಂಟ್ ಮಾಡಬಹುದು ಅಂತ ನಾವು ಅನ್ಕೊಂಡ್ರೆ, ಶಿವಣ್ಣ ಎಲ್ಲ ಒಂದ್ ಕಡೆ ದೇವಲೋಕವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಉಪೇಂದ್ರ ಅವರು ಯಮಲೋಕವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ರಾಜ್ ಬಿ ಶೆಟ್ಟಿ ಅವರು ಮನುಷ್ಯನ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಸೊ ಯಮಲೋಕವನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಉಪೇಂದ್ರ ಅವರ ಪಾತ್ರ, ದೇವಲೋಕವನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಶಿವಣ್ಣನ ಪಾತ್ರ. ಎರಡೂ ಪಾತ್ರಗಳು ರಾಜ್ ಬಿ ಶೆಟ್ಟಿ ಅವರಿಗೆ ಹೇಗೆ ಲಿಂಕ್ ಆಗುತ್ತೆ ಮತ್ತು ಈ 45 ಅನ್ನುವಂತಹ ಟೈಟಲ್ ಯಾಕೆ ಇಟ್ಟಿದ್ದಾರೆ ಅದನ್ನ ನಾವು ಸಿನಿಮಾ ನೋಡಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಒಂದು ರೀತಿ ಮೈಥಾಲಜಿಯ ಜೊತೆಗೆ ಒಂದು ಮಾಡರ್ನ್ ಟಚ್ ಕೂಡ ಈ ಸಿನಿಮಾದಲ್ಲಿದೆ. ಯಾಕಂದ್ರೆ ಇಲ್ಲಿ ಬಳಸಿರುವಂತಹ ವೆಪನ್ಗಳು, ಅಂದ್ರೆ ಇಡೀ ಸಿನಿಮಾದ ಆಕ್ಷನ್ ಪೋರ್ಷನ್ ನಲ್ಲಿ ಏನೇನು ಬಳಸಿದ್ದಾರೆ ಆ ಎಲ್ಲಾ ವೆಪನ್ಗಳು ಕೂಡ ಆಧುನಿಕವಾದಂತಹ ವೆಪನ್ಗಳು ಕೂಡ ಇದೆ. ಮೈಥಾಲಜಿಯಲ್ಲಿ ಬರುವಂತಹ ತ್ರಿಶೂಲ, ಈ ರೀತಿಯಾದಂತಹ ವೆಪನ್ಗಳು ಕೂಡ ಇದೆ. ಮತ್ತೆ ಶಿವಣ್ಣನ ಡೈಲಾಗ್ ಅನ್ನ ಇಲ್ಲಿ ಹೆಚ್ಚು ಇಟ್ಟಿಲ್ಲ. ಹಾಗಾಗಿ ಅವರು ಒಂದು ರೀತಿ ದೇವಲೋಕವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಬಹುಶಃ ಸತ್ತ ಅಂದ್ರೆ ವ್ಯಕ್ತಿಗಳು ಸತ್ತ ನಂತರ ಆಗುವಂತಹ ಕಥೆಯೋ ಅಥವಾ ಸಾಯುವ ಮೊದಲಿನ ಕಥೆಯೋ ಹೇಗೆ ಇದನ್ನ ಲಿಂಕ್ ಮಾಡಿದ್ದಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸುತ್ತೆ. ಈ ಪ್ಲಾಟ್ ಏನು ಅಂತಾನೆ ಹೇಳೋಕ್ಕಾಗಲ್ಲ. ಟ್ರೈಲರ್ ನಲ್ಲಿ ಕಥೆಯನ್ನ ರಿವೀಲ್ ಮಾಡಿಲ್ಲ. ತುಂಬಾ ಸೂಕ್ಷ್ಮವಾಗಿ ಕ್ಯಾರೆಕ್ಟರ್ಗಳನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಸೂಕ್ಷ್ಮವಾಗಿ ಕಥೆಯನ್ನ ಹೇಳುವ ಪ್ರಯತ್ನ ಮಾಡಿದ್ದಾರೆ. ತುಂಬಾ ತಲೆಗೆ ಕೆಲಸ ಕೊಟ್ಟಿದ್ದಾರೆ. ಅಸಲಿಗೆ ಕಥೆ ಏನು ಹೇಳ್ತಿದ್ದಾರೆ ಅಂತ. ಅಂದ್ರೆ ಇಷ್ಟನ್ನ ಮಾತ್ರ ನಾವು ಅರ್ಥ ಮಾಡ್ಕೋಬಹುದು. ಆದ್ರೆ ನಿಜವಾದ ಕತೆ ಏನು ಅನ್ನೋದನ್ನ ನಾವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಶಿವಣ್ಣ ತುಂಬಾ ಸೋಬರ ಕಾಣಿಸ್ಕೊಳ್ತಾರೆ. ಟ್ರೈಲರ್ ನಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಡೈಲಾಗ್ ಅನ್ನು ಕೂಡ ಅವರಿಗೆ ಕೊಟ್ಟಿಲ್ಲ. ಅದಾയത് ವಿಶೇಷವಾಗಿ ಶಿವನನ್ನ ಎಲ್ಲೋ ಒಂದ್ ಕಡೆ ರೆಪ್ರೆಸೆಂಟ್ ಮಾಡ್ತಾ ಇರಬಹುದು ಅಂತ ಅನ್ಸುತ್ತೆ, ಅಲ್ಲಿ ತ್ರಿಶೂಲ ಕಾಣಿಸ್ಕೊಂಡಿರೋದ್ರಿಂದ. ಇನ್ನು ಟ್ರೈಲರ್ನ ಕೊನೆಯಲ್ಲಿ ಶಿವಣ್ಣ ಒಂದು ಹೆಣ್ಣಿನ ವೇಷದಲ್ಲಿ ಬರ್ತಾರೆ. ಅದು ನಿಜಕ್ಕೂ ಅದ್ಭುತವಾಗಿದೆ. ಒಂದು ಹೊಸ ರೀತಿ ಕಾಣಿಸ್ತಾರೆ ಇಲ್ಲಿ. ಉಪೇಂದ್ರ ಮತ್ತು ಶಿವಣ್ಣನ ಜುಗಲ್ಬಂದಿ, ಮಧ್ಯದಲ್ಲಿ ರಾಜ್ ಬಿ ಶೆಟ್ಟಿ ಅವರ ಪಾತ್ರ ತುಂಬಾ ಮಜವಾಗಿದೆ. ಆ ಕಾಂಬಿನೇಷನ್ನು, ಆ ಪಾತ್ರಗಳೇ ತುಂಬಾ ಮಜವಾಗಿದೆ. VFX ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅಂದ್ರೆ ಅರ್ಜುನ್ ಜನ್ಯ ಅವರು ಮೊದಲ ಸಿನಿಮಾ ಆದ್ರೂ ಕೂಡ ಇಷ್ಟು ದೊಡ್ಡ ಕ್ಯಾನ್ವಾಸ್ ನ ಸಿನಿಮಾವನ್ನ ತಮ್ಮ ಹೆಗಲ ಮೇಲೆ ಹೊತ್ತಿದ್ದಾರೆ. ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಅನ್ನ ಇಟ್ಕೊಂಡು ಇಷ್ಟು ದೊಡ್ಡ ಬಜೆಟ್ ನ ಸಿನಿಮಾ ಮಾಡುವಾಗ ಸಾಕಷ್ಟು ರಿಸ್ಕ್ ಫ್ಯಾಕ್ಟರ್ಗಳಿರುತ್ತೆ. ಬಟ್ ಟ್ರೈಲರ್ ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ತಾವು ಅಂದ್ಕೊಂಡಿರೋ ಕತೆಗೆ ಜಸ್ಟಿಫೈ ಮಾಡಿರಬಹುದು ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ಕೆಲವು ಕಡೆಗಳಲ್ಲಿ VFX ಸ್ವಲ್ಪ ಆಚೀಚೆ ಅಂತ ಅನ್ಸಿದ್ರು ಓವರ್ ಆಲ್ ಕ್ವಾಲಿಟಿ ಇದೆಯಲ್ಲ, VFX ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇನ್ನು ಮೋಹನ್ ಪಂಡಿತ್ ಅವರ ಆರ್ಟ್ ವರ್ಕ್ ಬಹಳ ಚೆನ್ನಾಗಿದೆ. KM ಪ್ರಕಾಶ್ ಅವರು ಟ್ರೈಲರ್ನ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಸೊ ಸಿನಿಮಾದಲ್ಲೂ ಕೂಡ ಅವರ ಕೆಲಸ ಕಾಣಿಸುತ್ತೆ ಅಂತ ನನ್ಗನ್ಸುತ್ತೆ.
ಸೊ ಇನ್ನು ಸಿನಿಮಾದ ನಿರ್ಮಾಪಕರು ಉಮಾ ರಮೇಶ್ ರೆಡ್ಡಿ ಮತ್ತು ರಮೇಶ್ ರೆಡ್ಡಿ ಅವರು. ಅಫ್ಕೋರ್ಸ್ ಅವರು ಒಂದು ಸಿನಿಮಾ ಮಾಡುವಾಗ ದೊಡ್ಡ ಬಜೆಟ್ ನಲ್ಲೇ ಸಿನಿಮಾವನ್ನ ಮಾಡ್ತಾರೆ. ಇದು ಅವರ ಬ್ಯಾನರ್ ನಲ್ಲಿ ಬರ್ತಾ ಇರುವಂತಹ ಅತಿ ದೊಡ್ಡ ಸಿನಿಮಾ, ಮಲ್ಟಿ ಸ್ಟಾರ್ ಕಾಸ್ಟ್ ಸಿನಿಮಾ. ಅದಕ್ಕೆ ಏನ್ ಬೇಕು, ಕತೆಗೆ ಏನ್ ಬೇಕು, ಮತ್ತೆ ಆ ಸ್ಟಾರ್ಗಳಿದ್ದಾಗ ಅಥವಾ ಆ ಕಥೆಯನ್ನ ಹೇಳುವಾಗ ಕತೆ ಏನನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಅದನ್ನು ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಅವರು ಕೊಟ್ಟಿದ್ದಾರೆ. ಬಹಳ ರಿಚ್ನೆಸ್ ಇಲ್ಲಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಪ್ಯಾನ್ ಇಂಡಿಯಾ ಅಂತ ಹೇಳ್ತೀವಿ. ಪ್ಯಾನ್ ಇಂಡಿಯಾ ಅನ್ನೋದಕ್ಕಿಂತ ಒಂದು 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 ಒಳ್ಳೆ ಕ್ಲಾಸ್ ಮೇಕಿಂಗ್ ಇರುವಂತಹ, ಇದನ್ನು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು, ಆ ರೀತಿಯ ಮೇಕಿಂಗ್ ಇರುವಂತಹ ಸಿನಿಮಾ ಇದು ಆಗತ್ತೆ ಅನ್ನುವಂಥದ್ದು ಅರ್ಜುನ್ ಜನ್ಯ ಅವರು ಮೊದಲ ಪ್ರಯತ್ನದಲ್ಲಿ ನಿಜಕ್ಕೂ ಅವರನ್ನ ಅಪ್ರಿಷಿಯೇಟ್ ಮಾಡಬೇಕು. ಅವರ ಪ್ರಯತ್ನವನ್ನ ನಿಜಕ್ಕೂ ಮೆಚ್ಚಬೇಕು. ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಸಿನಿಮಾವನ್ನ ಹೆಗಲ ಮೇಲೆ ಹೊತ್ತು ಹೋಗಿರುವಂತಹ ರೀತಿ. ಶಿವಣ್ಣ ಮತ್ತು ಉಪೇಂದ್ರ ಅವರು ಇದು 3ನೇ ಬಾರಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇರೋದು, ಅಂದ್ರೆ ನಾಯಕ ನಟರಾಗಿ. ಒಂದು ಪ್ರೀತ್ಸೆ ಸಿನಿಮಾದಲ್ಲಿ ಅವರು ಮೊದಲ ಬಾರಿಗೆ ಇಬ್ಬರು ಜುಗಲ್ಬಂದಿಯನ್ನ ನಾವು ನೋಡಿದ್ವಿ. ಅದಾದ ನಂತರ ಲವಕುಶ ಸಿನಿಮಾದಲ್ಲಿ ನೋಡಿದ್ವಿ. ಈಗ 3ನೇ ಸಿನಿಮಾ. ಮಧ್ಯದಲ್ಲಿ ಕಬ್ಜಾದಲ್ಲೂ ಕೂಡ ಕಾಣಿಸ್ಕೊಂಡ್ರು. ಆದ್ರೆ ಶಿವಣ್ಣ ಎಲ್ಲೊಂದ್ ಕಡೆ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು 30 ಸೆಕೆಂಡ್ 40 ಸೆಕೆಂಡ್ ಬಂದು ಹೋಗ್ತಾರೆ. ಇಬ್ಬರು ಹೀರೋಗಳಾಗಿ ಒಟ್ಟಿಗೆ ಕಾಣಿಸ್ಕೊಂಡಿರುವಂತಹ 3ನೇ ಸಿನಿಮಾ ಇದು. ವಿಶೇಷವಾಗಿ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿದಂತಹ ಓಂ ಸಿನಿಮಾದಲ್ಲಿ ಶಿವಣ್ಣ ಹೀರೋ ಆಗಿದ್ರು. ಕನ್ನಡದಲ್ಲಿ ಒಂದು ದೊಡ್ಡ ಮೈಲ್ ಸ್ಟೋನ್ ಅನ್ನ ಆ ಸಿನಿಮಾ ನಿರ್ಮಿಸಿತ್ತು. ಸೊ ಇವರಿಬ್ಬರ ಜುಗಲ್ಬಂದಿ ಅಂದ್ರೇನೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇರುತ್ತೆ. ಅವರಿಬ್ಬರ ನಡುವೆ ಇರುವಂತಹ ಆ ಬಾಂಡಿಂಗ್ ಏನಿದೆ, ಅವರಿಬ್ಬರ ನಡುವೆ ಇರುವಂತಹ ಒಂದು ರ್ಯಾಪೋ ಏನಿದೆ, ಅದು ಸ್ಕ್ರೀನ್ ನಲ್ಲೂ ಕೂಡ ಕಾಣಿಸುತ್ತೆ. ನಾನು ಹೆಚ್ಚು ಅಂತ ಅವರು ಅಭಿನಯಿಸುವ ರೀತಿ, ಅಂದ್ರೆ ಅದನ್ನ ಪ್ರೊಫೆಷನಲ್ ಆಗಿ ತಗೊಂಡು ಅಭಿನಯಿಸುವ ರೀತಿ, ಎಲ್ಲೋ ಒಂದು ಕಡೆ ಈಗೋ ಇಲ್ಲದೆ ಅವರಿಬ್ರು ಅಭಿನಯಿಸುವ ರೀತಿ, ತಮ್ಮನ್ನ ತಾವು ಒಟ್ಟಿಗೆ ಸಿನಿಮಾದಲ್ಲಿ ತೊಡಗಿಸಿಕೊಳ್ಳುವ ರೀತಿ, ಅದೆಲ್ಲವನ್ನೂ ನಾವು ನೋಡ್ಕೊಂಡು ಬಂದಿದ್ವಿ. ಸೊ ಈ ಸಿನಿಮಾದಲ್ಲಿ ಅವರಿಬ್ರು ಕಾಣಿಸ್ಕೊಂಡಿರುವಂತಹ ರೀತಿ. ಸೊ ಅವರ ಜೊತೆಯಲ್ಲಿ ಮತ್ತೊಬ್ರು ಪ್ರತಿಭಾನ್ವಿತ ನಟ ರಾಜ್ ಬಿ ಶೆಟ್ಟಿ ಅವರು ಇಲ್ಲಿ ಸೇರ್ಕೊಂಡಿದ್ದಾರೆ. ಸೊ ರಾಜ್ ಬಿ ಶೆಟ್ಟಿ ಅವರು ಹೇಳಿದ್ರು, ಒಂದು ಒಳ್ಳೆ ವಿಷಯವನ್ನ ಹೇಳ್ತಿದ್ದಾರೆ. ಇಂತಹ ಒಂದು ಟೀಮ್ ನಲ್ಲಿ, ಇಂತಹ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ನನಗೆ ಬಹಳ ತೃಪ್ತಿ ಕೊಟ್ಟಿದೆ ಅಂತ. ಬಹುಶಃ ರಾಜ್ ಬಿ ಶೆಟ್ಟಿ ಅವರ ಇಲ್ಲಿಯವರೆಗೂ ಏನ್ ಕರಿಯರ್ ಅವ್ರು ನೋಡ್ಕೊಂಡು ಬಂದಿದೀವಿ, ಅದರಲ್ಲಿ ಅವರ ಕರಿಯರ್ ನಲ್ಲಿ ಇದು ದೊಡ್ಡ ಸಿನಿಮಾ, ಅಂದ್ರೆ ದೊಡ್ಡ ಬಜೆಟ್ ನ ಸಿನಿಮಾ. ಸೊ ಹಾಗಾಗಿ ಅವ್ರಿಗೂ ಕೂಡ ಇದು ಒಂದು ಮೈಲುಗಲ್ಲ, ಅವರ ಕರಿಯರ್ಗೂ ಇದೊಂದು ಮೈಲುಗಲ್ಲ ಆಗುವಂತಹ ಎಲ್ಲಾ ಸೂಚನೆ ಇದೆ. ಟ್ರೈಲರ್ ನೋಡಿದಾಗ ಜಬರ್ದಸ್ತ್ ಆಗಿದೆ. ಟ್ರೈಲರ್ ನಲ್ಲಿ ಯಾವುದೇ ಮೈನಸ್ ಅನ್ನ ಹುಡುಕುವಂತಹ ಪ್ರಯತ್ನವನ್ನ ನಾವು ಮಾಡೋದಿಲ್ಲ, ಅಥವಾ ಇದನ್ನ ಸ್ಪಾಯ್ಲರ್ ರೀತಿಯಲ್ಲಿ ಕಥೆಯನ್ನ ರಿವೀಲ್ ಮಾಡೋ ಪ್ರಯತ್ನವನ್ನು ಕೂಡ ನಾನು ಮಾಡಿಲ್ಲ. ಆದ್ರೆ ಟ್ರೈಲರ್ ನೋಡಿದಾಗ ಎಸ್, ಸಿನಿಮಾ ನೋಡ್ಲೇಬೇಕು ಅಂತ ಅನ್ಸುತ್ತೆ. ಏನ್ ಹೇಳಿದ್ದಾರೆ ಅರ್ಜುನ್ ಜನ್ಯ ಅವರು ಈ ಸಿನಿಮಾದಲ್ಲಿ ಕಥೆನ ಅಂತ. ಸೊ ನಾನಂತೂ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿ, ವಿಮರ್ಶಕನಾಗಿ ಈ ಸಿನಿಮಾನ ಖಂಡಿತವಾಗ್ಲೂ ನೋಡ್ಬೇಕು ಅಂತ ಬಹಳ ಎಕ್ಸೈಟ್ ಆಗಿದ್ದೀನಿ. ಸೊ ನೀವು ಕೂಡ ನೋಡ್ಬೇಕು ಅಂತ ಅದೇ ರೀತಿ ಎಕ್ಸೈಟ್ಮೆಂಟ್ ಇಂದ ಕಾಯ್ತಿದ್ದೀರ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಿಮಗೆ ಟ್ರೈಲರ್ ನೋಡಿ ಏನೇನೆಲ್ಲ ಅನ್ನಿಸ್ತು, ಕತೆ ಬಗ್ಗೆ ನಿಮಗೆ ಏನ್ ಅನ್ನಿಸ್ತು, ಟ್ರೈಲರ್ ಮೇಕಿಂಗ್ ಬಗ್ಗೆ ಏನ್ ಅನ್ನಿಸ್ತು, ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು. ನಮಸ್ಕಾರ. ಡೈಲಿ ಮಾಧ್ಯಮ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ, ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು. ತುಂಬ ಭಾಳ ಒಳ್ಳೆ ಒಂದು ಚಾನಲ್ ಇದು. ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ್ರು, ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿ ಕೊಂಡಂಥ ಇಂಟರ್ವ್ಯೂ ಇದು. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.